ಪಾರ್ಲಿಮೆಂಟ್ ಅಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡದಂತ ವಿಚಾರವನ್ನ ತಿರುಚಿ ಕಾಂಗ್ರೆಸ್ ಅವರು ದೇಶವ್ಯಾಪಿ ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದು ಅಂಬೇಡ್ಕರ್ ಅವರಿಗೆ ಬರೆದಂತ ದ್ರೋಹ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅಂಬೇಡ್ಕರ್ ಎಂದೂ ಕೂಡ ಕಾಂಗ್ರೆಸ್ಸಿನ ನಾಯಕರಾಗೇ ಇರಲಿಲ್ಲ. ಅವರು ಅಂಬೇಡ್ಕರ್ ಎಂದೂ ಕೂಡ ಕಾಂಗ್ರೆಸ್ ಅನ್ನ ವಿರೋಧಿಸಿ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಸರ್ಕಾರದ ವಿರುದ್ಧ ಪತ್ರವನ್ನು ಬರೆದು ಕ್ಯಾಬಿನೆಟ್ಗೆ ರಾಜೀನಾಮೆ ಕೊಟ್ಟಂತವರು. ಆಮೇಲೆ ತನ್ನದೇ ಆದಂತ ಪಕ್ಷವನ್ನ ಸ್ಥಾಪನೆ ಮಾಡಿ ಆ ಪಕ್ಷದಿಂದ ಸ್ಪರ್ಧಿಸಿದ್ರು. 1952 ಮತ್ತು 54ರಲ್ಲಿ ಅವರು ಸ್ಪರ್ಧೆ ಮಾಡಿದಾಗ ಇದೇ ಕಾಂಗ್ರೆಸ್ ಅವರು, ಇದೇ ನೆಹರು ಅವರು ಮಹಾರಾಷ್ಟ್ರದಲ್ಲಿ ಹೋಗಿ ಅವರ ವಿರುದ್ಧ ಚುನಾವಣಾ ಪ್ರಚಾರವನ್ನ ಮಾಡಿ ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಅವ್ರನ್ನ ಗೆಲ್ಲಕ್ಕೆ ಬಿಡಬೇಡಿ, ಸೋಲಿಸಿ ಅಂಬೇಡ್ಕರ್ ಅವರಂತ ಹೇಳಿದಂತ ಕಾಂಗ್ರೆಸ್ ನಾಯಕರು ನಿಜ ಬಣ್ಣ, ಗೋಮುಖ ವ್ಯಾಘ್ರದ ಬಣ್ಣವನ್ನ ತೋರಿಸ್ತದೆ. ಅಂಬೇಡ್ಕರ್ ಅವರಿಗೆ ಎಂದೂ ಕೂಡ ಅವರು ಲೀಡರ್ ಅಂತ ಒಪ್ಕೊಂಡ್ಲೇ ಇಲ್ಲ. ಅವ್ರಿಗೆ ಭಾರತ ರತ್ನ ಆಗ್ಲಿ ಪದ್ಮಶ್ರೀ ಏನು ಕೊಡ್ಲೇ ಇಲ್ಲ. ಅವರು ಸ್ವತಃ ನೆಹರು ಅವ್ರಿಗೆ ಕೊಟ್ಕೊಂಡ್ಬಿಟ್ರು. ನೋಡಿ, ಅವ್ರ ಕುಟುಂಬಕ್ಕೆ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಎಲ್ಲ ಭಾರತ ರತ್ನ ಕೊಟ್ಕೊಂಡ್ಬಿಟ್ರು, ಅವರೇ ಕೊಟ್ಕೊಂಡ್ಬಿಟ್ರು. ಇನ್ನು ರಾಹುಲ್ ಗಾಂಧಿಗೆ ಒಂದು ಪೆಂಡಿಂಗ್ ಇದೆ ಅಷ್ಟೇ, ಭಾರತ ರತ್ನ ಕೊಡೋದು ರಾಹುಲ್ ಗಾಂಧಿಗೆ ಒಂದು ಪೆಂಡಿಂಗ್ ಇದೆ. ಅದು ಕೊಟ್ರೆ 4 ತಲೆಮಾರು ಆಗೋಗ್ತದೆ. ಅಂದ್ರೆ ಭಾರತ ರತ್ನ ಮೆಂಟ್ ಫಾರ್ ಇವ್ರ ಕುಟುಂಬ, ಗಾಂಧಿ, ಇಂದಿರಾ ಗಾಂಧಿ ಕುಟುಂಬಕ್ಕೆ ಅದು ಮೆಂಟ್ ಫಾರ್, ಅದಕ್ಕೆ ರಿಸರ್ವ್ ಅನ್ನೋ ರೀತಿ ಇವರ ನಡವಳಿಕೆ ನಡೆದಿದೆ. ಅದರಿಂದ ಇವತ್ತು ಅಂಬೇಡ್ಕರ್ ಅವರ ವಿಚಾರವಾಗಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡ ನಿಲುವಿಂದ ಇವತ್ತು ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಗೌರವ ಕೊಡೋ ರೀತಿ ಆಡಳಿತವನ್ನ ಮಾಡ್ತಾ ಇದ್ದಾರೆ ಮತ್ತು ಅವರೆಲ್ಲ ಪುಣ್ಯ ಸ್ಥಳಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ. ದೇಶಕ್ಕೆ ಮಾದರಿ ಆಗೋ ರೀತಿ ಅಂಬೇಡ್ಕರ್ ಅವರ ವಿಚಾರಗಳನ್ನ ತಂದಿದ್ದಾರೆ. ಇವತ್ತು ಏನು ಕಾಂಗ್ರೆಸ್ ಅವರು ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡ್ಬಂದ್ರು, ಅವತ್ತು ಮೊದಲು ಕಾಂಗ್ರೆಸ್, ನೆಹರು ಕಾಲದ ಕಾಂಗ್ರೆಸ್ ಅವತ್ತ್ಯಾಕೆ ಅಂಬೇಡ್ಕರ್ ಫೋಟೋವನ್ನ ಇಡ್ಲಿಲ್ಲ? ಇವತ್ತವರೆಗೂ ಅವ್ರು ರಾಜೀನಾಮೆ ಯಾಕೆ ಕೊಟ್ರು ಅಂತ ಆ ಪತ್ರವನ್ನೇ ಬಿಡುಗಡೆ ಆಗಿಲ್ಲ ಇದುವರೆಗೂ. ಅದನ್ನ ಮುಚ್ಚಾಕ್ಬಿಟ್ರು. ಅವತ್ತು ರಾಜೀನಾಮೆ ಪತ್ರದಲ್ಲಿ ಸುದೀರ್ಘವಾದಂತ ಪತ್ರವನ್ನು ಅವ್ರು ಬರೆದಿದ್ರು, ಅದನ್ನ ಮುಚ್ಚಾಕಿದ್ರು. ಎಂದಾದರೂ ನೆಹರು ಅವರು ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡಿರೋದು, ಅಂಬೇಡ್ಕರ್ ಅವರನ್ನ ಹೊಗಳಿರೋ ಅಂಥದ್ದು ಎಂದಾದರೂ ಇದೆಯಾ? ಎಂದೂ ಇಲ್ಲ. ಈಗ ಹೊಸದಾಗಿ ವೋಟ್ ಬ್ಯಾಂಕ್ಗೋಸ್ಕರ, ವೋಟ್ ಪಾಲಿಟಿಕ್ಸ್ಗೋಸ್ಕರ ಅಂಬೇಡ್ಕರ್ ಹೆಸರನ್ನ ತರುವಂಥದ್ದು ಕಾಂಗ್ರೆಸ್ಗೆ ನಿಜಕ್ಕೂ ನಾಚಿಕೆ ಆಗಬೇಕು. ಈ ತರ ಅಂಬೇಡ್ಕರ್ ಹೆಸರನ್ನ ದುರುಪಯೋಗ ಮಾಡಿಕೊಂಡು ವೋಟ್ ಪಾಲಿಟಿಕ್ಸ್ ಮಾಡ್ತಾ ಇರೋ ಕಾಂಗ್ರೆಸ್ ಜನಕ್ಕೆ ಜನ ಸರಿಯಾದಂತ ಪಾಠವನ್ನ ಸರಿಯಾದ ಸಮಯದಲ್ಲಿ ಕಳಿಸ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ಡ್ಯಾಮೇಜ್ ಆಗಿದ್ರೆ ತಾನೇ ಕಂಟ್ರೋಲ್ ಮಾಡೋದು, ಡ್ಯಾಮೇಜೇ ಆಗಿಲ್ಲ. ಈಗ ಅಮಿತ್ ಶಾ ಅವರಾಗ್ಲಿ ನರೇಂದ್ರ ಮೋದಿ ಅವರಾಗ್ಲಿ ಎಂದಾದರೂ ಅಂಬೇಡ್ಕರ್ ಅವರ ಸೋಲ್ಸಿ ಅಂತ ಏನಾನ ಹೇಳಿದಾರ? ಅವ್ರನ್ನ ಸೋಲ್ಸಿ ಅಂತ ಹೇಳಿದವ್ರು ಕಾಂಗ್ರೆಸ್ಗೆ ಅವಮಾನ ಆಗ್ಬೇಕು. ಮತ್ತೆ ಭಾರತ ರತ್ನ ಕೊಟ್ಟವ್ರು ಯಾರು? ಅವರ ಪಂಚಪೀಠಗಳನ್ನ ಅಭಿವೃದ್ಧಿ ಮಾಡಿದ್ಯಾರು? ಅದು ಬಿಜೆಪಿ ಅವರು. ಅದಕ್ಕೆ ನಮ್ಗೆ ರೈಟ್ಸ್ ಇದೆ, ಅವಮಾನದ ಪ್ರಶ್ನೆ ಎಲ್ಲ ಐತೆ, ಡ್ಯಾಮೇಜ್ ಕಂಟ್ರೋಲ್ ಪ್ರಶ್ನೆನೂ ಇಲ್ಲ. ನಾವು ಅವರ 5 ಪಂಚ ಪುಣ್ಯ ಸ್ಥಳಗಳನ್ನು ಅಭಿವೃದ್ಧಿ ಮಾಡಿದಿರಿ. ನಮ್ಮ ಬೆಂಬಲಿತ ಸರ್ಕಾರ ಇದ್ದಾಗ ಭಾರತ ರತ್ನ ಕೊಟ್ಟಿದ್ದೀರಿ. ಸ್ವತಃ ಮೋದಿಯವರು ಸಂವಿಧಾನದ ಮೇಲೆ ನಮಸ್ಕಾರ ಮಾಡಿ ಇದೊಂದು ಭಗವದ್ಗೀತೆ ಇದ್ದಂಗೆ ನಮಗೆ ಅಂತ ಹೇಳಿದ್ದಾರೆ. ಇದೆಲ್ಲನೂ ಕೂಡ ನಾವು ಅಂಬೇಡ್ಕರ್ ಸಿದ್ಧಾಂತದ ಪರವಾಗಿರೋರು. ಅವರು ಕಾಂಗ್ರೆಸ್ ಅವರು ಅಂಬೇಡ್ಕರ್ ಅನ್ನ ಸೋಲಿಸಿ ಅಂಬೇಡ್ಕರ್ ಅವ್ರನ್ನ ಕ್ಯಾಬಿನೆಟ್ ಇಂದ ಯಾಕೆ ಕೈ ಬಿಟ್ರು? ಅವತ್ತು ಅವ್ರ ನಾಯಕರಾಗಿದ್ರೆ ಅಂಬೇಡ್ಕರ್ನ ಯಾಕೆ ಕೈ ಬಿಟ್ರಿ? ಅವ್ರನ್ನ ಮಣ್ಣು ಮಾಡಕ್ಕೆ 6 ಅಡಿ 3 ಅಡಿ ಜಾಗ ಕೊಡ್ಲಿಲ್ಲ ದೆಹಲಿಯಲ್ಲಿ. ರಮೇಶ್ ಕುಮಾರ್ ಅವರು ಒಳ್ಳೆ ಭಾಷಣ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ನಾಯಕರಾದಂಥ ರಮೇಶ್ ಕುಮಾರ್ ಅವರು ಭಾಷಣ, ಅವ್ರ ಹತ್ರ ಇದ್ದಿದ್ದು 2,500 ರೂಪಾಯಿ. ಅವತ್ತು ಅಂಬೇಡ್ಕರ್ ಮನೆಯಲ್ಲಿ ಸಿಕ್ಕಿದ್ದು 2,500 ರೂಪಾಯಿ.
ಫ್ಲೈಟಲ್ಲಿ ತಗೊಂಬರೋಕ್ಕೂ ಹಣ ಇಲ್ಲ ಅವ್ರ ಹತ್ರ. ಒಬ್ಬ ಕಾಂಗ್ರೆಸ್ಸನು ಅದೇನೋ ಹೇಳ್ತಾರಲ್ಲ, ಬಿಜೆಪಿಯ ಒಬ್ಬ ನಾಯಿನೂ ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗಿಲ್ಲ ಅಂತ ಹೇಳ್ತಾರಲ್ಲ, ನಿಜ, ನಾಯಿಗಳು ಯಾರು ಹೋಗಿಲ್ಲ, ಯಾಕೆ ಹೋಗ್ತಾರೆ? ಸ್ವಾತಂತ್ರ್ಯ ನಮ್ಮ ಜನ್ಮಸಿದ್ಧ ಹಕ್ಕು. ಆದ್ರೆ ಅಂಬೇಡ್ಕರ್ ತೀರ್ಕೊಂಡಾಗ ಒಬ್ಬ ಕಾಂಗ್ರೆಸ್ಸನು ₹1 ಆದ್ರೂ ಕೊಟ್ಟಿದಾರ? ಅವರ ಫ್ಲೈಟಲ್ಲಿ ಬಾಂಬೆಗೆ ತರಬೇಕಾದ್ರೆ ₹1 ಯಾರಾದ್ರೂ ಕೊಟ್ಟಿದಾರ? ಅವ್ರನ್ನ ಸಮಾಧಿ ಮಾಡೋ ಅಂಥದ್ಕೆ ಸರ್ಕಾರದ ಒಂದು ಗೌರವನ ಕೊಡ್ಬೇಕಲ್ಲ, ಅದೇನಾನ ಮಾಡಿದ್ದಾರೆ ಕಾಂಗ್ರೆಸ್ ಅವರು? ಏನು ಮಾಡಿಲ್ಲ. ಇವರ ವಂಶಕ್ಕಾದ್ರೆ ಏನು ಭಾರತ ದೇಶನ ಇವ್ರ ವಂಶ ಆಡಳಿತಕ್ಕೆ ಬರ್ಕೊಂಬಿಟ್ಟವ್ರು. ಇವರು ಸಂವಿಧಾನದಲ್ಲೇ ತಿದ್ದುಪಡಿ ಮಾಡ್ಕೊಂಬಿಟ್ಟವ್ರು, ನಮ್ಮ ವಂಶಕ್ಕೆ ಮಾತ್ರ ಭಾರತ ದೇಶ ಸೇರಿದ್ದು ಅಂತೇಳಿ. ಇವರ ರಾಹುಲ್ ಗಾಂಧಿ ಅವ್ರ ತಾತನ್ಗೆ ಅಲ್ಲೇ ಜಾಗ, ಎಕರೆಗಟ್ಲೆ, 5 ಎಕರೆ 6 ಎಕರೆ. ಇಂದಿರಾ ಗಾಂಧಿಗೆ ಒಂದು 5 ಎಕರೆ, ರಾಜೀವ್ ಗಾಂಧಿಗೆ ಒಂದು 5 ಎಕರೆ. ಅಂಬೇಡ್ಕರ್ಗೆ 6 ಅಡಿ 3 ಅಡಿ ಜಾಗ ಇಲ್ಲ. ಯಾವ ಮಕ ಇಟ್ಕೊಂಡು ಕಾಂಗ್ರೆಸ್ ಅವರು ನೀವು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಓದ್ತಿರಲ್ಲ, ಯಾವ ಮಕ ಇಟ್ಕೊಂಡು ಓದ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರು. ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಸಿದ್ಧಾಂತವನ್ನ ಒಪ್ಪಿ ಅವರ ನಡವಳಿಕೆ ಎಲ್ಲ ಪಾರ್ಲಿಮೆಂಟ್ ಅಲ್ಲಿ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಕಾಂಗ್ರೆಸ್ ಅವರು ಇವತ್ತು ಏನು ಹೋರಾಟ ಮಾಡ್ತಾ ಇದ್ದಾರೆ, ಇವರು ನಕಲಿ ಕಾಂಗ್ರೆಸ್ ಅವರು. ಓಕೆ, ಆಯ್ತಾ? ಅದು